ಇರಾನ್ಗೆ ಮಣಿದ ಅಮೆರಿಕ ಐತಿಹಾಸಿಕ ಬೆಳವಣಿಗೆ. ಇರಾನ್ ಷರತ್ತುಗಳಿಗೆ ಒಪ್ಪಿಗೆ ನೀಡಿದ ಅಮೆರಿಕ. ಟ್ರಂಪ್ ಶಾಂತಿ ಸಭೆಗೆ ಮುನ್ನ ಇರಾನ್ ಕಂಡೀಷನ್ಸ್ಗೆ ಅಮೆರಿಕ ಒಪ್ಪಿಗೆಯನ್ನ ಸೂಚಿಸಿದೆ. ಇರಾನ್ಗೆ ಮಣಿದ ಅಮೆರಿಕ ಇರಾನ್ ಷರತ್ತುಗಳಿಗೆ ಒಪ್ಪಿಗೆ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಶಾಂತಿ ಸಭೆಗೆ ಮುನ್ನ ಇರಾನ್ ಕಂಡೀಷನ್ಸ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಲೆಬನಾನ್ ಜೊತೆಗೆ ಕದನ ವಿರಾಮಕ್ಕೆ ಅಮೆರಿಕ ಸಮ್ಮತಿ. ಫ್ರೀಸ್ ಮಾಡಿದ್ದ ಆಸ್ತಿ ರಿಲೀಸ್ಗೂ ಒಪ್ಪಿಗೆ ಸೂಚಿಸಿದ ಟ್ರಂಪ್. 1979 ಬಳಿಕ ಇದೇ ಮೊದಲ ಉನ್ನತ ಮಟ್ಟದ ಮೀಟಿಂಗ್. ಅಮೆರಿಕ ಇರಾನ್ ನಡುವೆ ಐತಿಹಾಸಿಕ ಶಾಂತಿ ಸಭೆ. ಇರಾನ್ಗೆ ಮಣಿದ ಅಮೆರಿಕ ಐತಿಹಾಸಿಕ ಬೆಳವಣಿಗೆ ಕಾಣಿಸ್ತಾ ಇದೆ. ಇರಾನ್ ಷರತ್ತುಗಳಿಗೆ ಒಪ್ಪಿಗೆ ನೀಡಿದ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಶಾಂತಿ ಸಭೆಗೂ ಮುನ್ನ ಇರಾನ್ ಕಂಡೀಷನ್ಸ್ಗಳಿಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ ಡೊನಾಲ್ಡ್ ಟ್ರಂಪ್. ಲೆಬನಾನ್ ದಾಳಿನೂ ಕೂಡ ನಿಲ್ಲಿಸ್ತೀವಿ, ಫ್ರೀಸ್ ಮಾಡಿದ್ದ ಆಸ್ತಿಗಳನ್ನ ರಿಲೀಸ್ ಮಾಡ್ತೀವಿ. 1979 ಬಳಿಕ ನಡೆದಂತ ದೊಡ್ಡ ಮಟ್ಟದ ಐತಿಹಾಸಿಕ ಒಪ್ಪಂದ ಶಾಂತಿ ಸಭೆ. ಹಾಗಾದ್ರೆ ಅಮೆರಿಕದ ಒಪ್ಪಂದಗಳಿಗೆ ಒಪ್ಕೊಂಡ್ಬಿಟ್ರ ಡೊನಾಲ್ಡ್ ಟ್ರಂಪ್? ನಾವು ನ್ಯೂಕ್ಲಿಯರ್ ಅನ್ನ ತಯಾರು ಮಾಡ್ತೀವಿ, ನ್ಯೂಕ್ಲಿಯರ್ ಅನ್ನ ತಯಾರು ಮಾಡೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ನೀವು ಪ್ರಶ್ನೆಯನ್ನ ಮಾಡೋ ಹಾಗಿಲ್ಲ. ಹಾರ್ಮುಜ್ ಜಲಸಂಧಿ ಅದು ನಮ್ಮ ವಶದಲ್ಲೇ ಇರುತ್ತೆ, ಅದನ್ನ ಕೇಳೋ ಹಾಗಿಲ್ಲ. ಇನ್ನು ಅದರ ಜೊತೆಗೆ ಇರಾನ್ನಲ್ಲಿ ಎಷ್ಟೆಲ್ಲ ನಾಶ ಆಗಿದೆ, ಆರ್ಥಿಕವಾಗಿ ಎಷ್ಟೆಲ್ಲ ಕಟ್ಟಡಗಳು ಉರುಳಿದ್ದಾವೆ, ಅದಕ್ಕೆಲ್ಲ ಇವರು ಹಣವನ್ನ ಕೊಡಬೇಕು, ಅದನ್ನೆಲ್ಲ ಕಟ್ಟಿ ಕೊಡಬೇಕು, ಅದಕ್ಕೆಲ್ಲ ಎಷ್ಟೆಲ್ಲ ಖರ್ಚು ಬರುತ್ತೆ ಅದನ್ನೆಲ್ಲ ಅಮೆರಿಕ ನೋಡ್ಕೊಳ್ಬೇಕು. ಇದಕ್ಕೆಲ್ಲ ಒಪ್ಕೊಂಡ್ಬಿಡ್ತಾ ಅಮೆರಿಕ? ಯಾಕಂದ್ರೆ ಈಗಾಗಲೇ ಸಾವಿರಾರು ಲಕ್ಷ ಕೋಟಿ ರೂಪಾಯಿಗಳು ಖರ್ಚಾಗಿ ಹೋಗ್ಬಿಟ್ಟಿದೆ. ಅಮೆರಿಕಕ್ಕೆ ತುಂಬಾ ದೊಡ್ಡ ಮಟ್ಟದ ಹಾನಿ ಆಗಿದೆ. ಅದರ ಜೊತೆಗೆ ಇರಾನ್ನಲ್ಲಿ ತಾವೇ ಎಲ್ಲವನ್ನ ನಾಶ ಮಾಡಿ ತಾವೇ ಕಟ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ಬಿಡ್ತಾ ಅಮೆರಿಕ ಅಂತ. ದೊಡ್ಡ ಮಟ್ಟದ ಮುಖಭಂಗ ಇದು ಅಮೆರಿಕಾಗೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಅಮೆರಿಕ ದೇಶಕ್ಕೆ, ಅದರಲ್ಲೂ ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಮಟ್ಟದ ಮುಖಭಂಗ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರಂತಾರಲ್ಲ, ಅಂತ ಪರಿಸ್ಥಿತಿ ಈಗ ಅಮೆರಿಕಕ್ಕೆ ಆಗ್ಬಿಟ್ಟಿರುವಂಥದ್ದು. ಹಾಗಾಗಿ ಇರಾನ್ ಯಾವುದೇ ಕಾರಣಕ್ಕೂ ನಾವು ಯುದ್ಧವನ್ನ ನಿಲ್ಲಿಸಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕ್ತಾ ಇತ್ತು. ಯುದ್ಧ ನಿಲ್ಲಿಸಿದ್ರೆ ಸಾಕಪ್ಪ ಅಂತ ಅಮೆರಿಕಾಗೆ ಬೇಕಾಗಿತ್ತು. ಬಟ್ ಇರಾನ್ನ ಎಲ್ಲ ಒಪ್ಪಂದಗಳಿಗೆ ಒಪ್ಕೊಂಡ್ಬಿಟ್ಟಿದೆ ಅಂತ ಅಂದ್ರೆ ನಿಜಕ್ಕೂ ಸಹಿತ ಐತಿಹಾಸಿಕ ಒಂದು ಸಂಧಾನ ಅಂತಾನೆ ಹೇಳ್ಬೋದು ಇದಕ್ಕೆ.